ಕುಮಟಾ ತಾಲೂಕಿನ ಕಲಬಾಗದ ಅಳವೆ ದಂಡೆಯಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ರೆಸಾರ್ಟ್ನಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದು ಇದನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಸ್ಥಳೀಯ ಮೀನುಗಾರರು ಕಲಬಾಗ್ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಕುಮಟಾ ತಾಲೂಕಿನ ಕಲಬಾಗದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳವೆ ದಂಡೆಯಲ್ಲಿ ಅನಧಿಕೃತ ರೆಸಾರ್ಟ್ ತಲೆ ಎತ್ತಿದ್ದು ಇಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಆರೋಪ ಇದೆ. ಅನಧಿಕೃತ ರೆಸಾರ್ಟ್ ಅನ್ನು ತೆರವುಗೊಳಿಸುವಂತೆ ಈಗಾಗಲೇ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರೂ ಪ್ರಯೋಜನವಾಗಿಲ್ಲ. ಪಂಚಾಯತ್ ಅಧಿಕಾರಿಗಳು ಕೂಡ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಆಕ್ರೋಶಗೊಂಡ ಸ್ಥಳೀಯ ಮೀನುಗಾರರು ಕಲಬಾಗ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು. ಗಮನಕ್ಕೆ ಬಂದ ಮೇಲೆ ಅರ್ಜಿದಾರರಿಗೆ ನೀವು ಯಾಕೆ ತಿಳಿಸಲಿಲ್ಲ? ಈ ಒಂದು ಕೃಷಿ ಭೂಮಿಯಲ್ಲಿ ಫಾರ್ಮರ್ಸಿಗೆ ತರಿಸಿದಾರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಯಾಕೆ ನೀವು ತಿಳಿಸಲಿಲ್ಲ? ಒಂದೂವರೆ ವರ್ಷ ಆಯ್ತು ನಿಮ್ಮ ಆಡಳಿತ. ನೀವು ಹಿಂದಿನ ಸ್ಟಡಿ ಮಾಡಲಿಲ್ಲ ಈ ವಿಷಯದ ಬಗ್ಗೆ? ಅದೇ 2017 ತನಕ ಏನಾಗಿದೆ ಈ ವಿಷಯ ಇದೆ ಏನ್ ಸ್ಟಡಿ ಮಾಡಲಿಲ್ಲ? ಒಂದೂವರೆ ವರ್ಷದಿಂದ ಬಗ್ಗೆ ಯಾರು ಲೆಟರ್ ಮಾಡ್ತಿರ್ತಾರೆ ಅಂತ ಹಳೆ ಅಧ್ಯಕ್ಷ ಹತ್ರ ಕೇಳಿ ಅವ್ರು ಹೇಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮೀನುಗಾರ ಮುಖಂಡರಾದ ಸುಧಾಕರ ತಾರಿ ಮತ್ತು ಮನೋಹರ ಎರಾಗಿ ಅವರು ಸಮುದ್ರ ತೀರದಲ್ಲಿದ್ದ ಬಡ ಮೀನುಗಾರರು ಮೀನುಗಾರಿಕೆಗೆ ಸಲಕರಣೆಗಳನ್ನು ಇಟ್ಟುಕೊಳ್ಳಲು ಗುಡಿಸಲುಗಳನ್ನು ಕಟ್ಟಿಕೊಂಡಿದ್ದರೆ ಅವುಗಳನ್ನು ತಾಲೂಕು ಆಡಳಿತ ತೆರವುಗೊಳಿಸಿ ಮೀನುಗಾರರಿಗೆ ತೊಂದರೆ ನೀಡಲಾಗಿದೆ. ಆದರೆ ಈಗ ಕಳೆದ 3 ವರ್ಷಗಳಿಂದ ಇಲ್ಲಿ ಅನಧಿಕೃತ ರೆಸಾರ್ಟ್ ಮಾಡಿಕೊಂಡು ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಸುಮ್ಮನಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮೀನುಗಾರರಿಗೆ ಒಂದು ನ್ಯಾಯ ಮತ್ತು ಉದ್ಯಮಿಗಳಿಗೆ ಇನ್ನೊಂದು ನ್ಯಾಯ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. 2017ರಲ್ಲಿ ಏನಂತ ಹೇಳಿದರೆ ನಮ್ಮ ಮೀನುಗಾರ ಗುಡಿಸಲನ್ನು 4 ಗಂಟೆ ಬಂದ್ಕೊಡು ನಮಗೆ ಒಂದು ಇಂಟಿಮೇಷನ್ ಮಾಡಿದ್ರು ಕೂಡ ನಮಗೇನು ಇಂಟಿಮೇಷನ್ ಮಾಡಿಲ್ಲ. ಎಲ್ಲ ನಮ್ಮದು 35 ಗುಡಿಸಲನ್ನು ತೆರವು ಮಾಡಿದ್ದಾರೆ. ಮತ್ತಂತೇಳಿದರೆ ಗುಡಿಸಲು ತೆರವುವಾಗ ನಮ್ಮ ಯಾರಿಗೂ ನಮ್ಮ ಮೀನುಗಾರರಿಗೆ ಯಾರಿಗೂ ತಗೊಳ್ಳದೆ 4 ಗಂಟೆ ಬಂದ್ಕೊಂಡು ಡೆಮೊಲಿಷ್ ಮಾಡಿದ್ದಾರೆ. ಈಗ ಅನಧಿಕೃತ ಜಾಗದಲ್ಲಿ ರೆಸಾರ್ಟ್ ಮಾಡಿಕೊಂಡು ಪರ್ಮಿಷನ್ ಇಲ್ಲದೆ RTC ಇಲ್ಲದೆ ಅವ್ರು ನಡೆಸ್ತಾ ಇದ್ದಾರೆ. ನಮ್ಗೆ 2017ರಲ್ಲಿ ನೀವು ತೆಗೆದಾಕಿದ್ದೀರಾ, ಅದನ್ನು ಇವಾಗ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಪಂಚಾಯತಿಗೆ 3 ವರ್ಷದಿಂದ ಇಂಟಿಮೇಷನ್ ಮಾಡ್ತಾ ಇದ್ದೀವಿ. ತಹಸೀಲ್ದಾರಿಗೂ ಮಾಡಿದ್ದೀವಿ, AC ಅವರಿಗೂ ಮಾಡಿದ್ದೀವಿ, DC ಅವರಿಗೂ ಮಾಡಿದ್ದೀವಿ. ಅವರು ಕ್ರಮ ನೋಡಿ ಲೆಟ್ರ್ ಇದೆ ತಹಸೀಲ್ದಾರ್ದು, ನೀವೇನು ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಈ ಪಂಚಾಯತ್ನವರು ಏನೂ ಕ್ರಮ ತಗೊಳ್ತಾ ಇಲ್ಲ. ನಮ್ಮಲ್ಲೂ ಸ್ಪಂದನೆ ಮಾಡಿ ಅಂತೇಳಿ ಹೇಳ್ತಾವ. 2017ರಲ್ಲಿ ಯಾಕೆ ಮಾಡಿದ್ರಿ ಅಂತ ಕೇಳಿದವಾಗ 2017ರಲ್ಲಿ ಬಿಟ್ಬಿಡಿ, ಮೀನುಗಾರ ಗುಡಿಸಲನ್ನು ತೆಗೆದುಹಾಕಿದವಾಗ ಬಿಟ್ಬಿಡಿ ಅಂತ ಹೇಳಿದ್ರೆ ಆಗತ್ತಾ? ಯಾವ ಇಂಟೆನ್ಷನ್ ಮೇಲೆ ಮಾಡಿದ್ರಿ? ಅದು ಕೋರ್ಟ್ ಜಾಗ, ಮೀನುಗಾರಿಗೆ ಸಂಬಂಧಪಟ್ಟದ್ದು. ನಿಮ್ಗೆ ಪಂಚಾಯತಿಗೆ ಅಧಿಕಾರ ಏನಿದೆ? ಅಲ್ಲಿ ಮೀನುಗಾರ ಜಾಗ ಇದು. ಇವಾಗ ಆಯಿತು, ನೀವು ಏನಾದರೂ ತೆರವು ಮಾಡಿಕೊಂಡು ಏನಾದರೂ ಪಂಚಾಯತ್ ಅಭಿವೃದ್ಧಿ ಮಾಡಿದ್ದೀರಾ ಅಥವಾ ಡಬಲ್ ರಸ್ತೆ ಮಾಡಿದ್ದೀರಾ, ಮೀನುಗಾರಿಗೆ ಮನೆ ಕಟ್ಕೊಟ್ಟಿದ್ದೀರಾ ಅಂತ ಹೇಳಿದರೆ ಓಕೆ, ಅದರಲ್ಲಿ ಏನು ಮಾಡಿದ್ದೀರಾ? ಇವಾಗ ಅದೇ ಜಾಗದಲ್ಲಿ ಕೋರ್ಟ್ ಜಾಗದಲ್ಲಿ ಅನಧಿಕೃತ 25 ರೆಸಾರ್ಟ್ಗಳು ಮಾಡ್ತಾ ಇವೆ. ಅದನ್ನು ನೀವು ಏನು ಕ್ರಮ ತೊಗೊಂಡಿದ್ದೀರಿ? ನಿಮ್ಗೆ ನಾವು ಪಂಚಾಯತ್ದವ್ರು ಕೊಡಲಿಲ್ವ ನಾವು? ಅದ್ರ ಮೇಲೆ ಕ್ರಮ ತಗೊಳ್ಳಿ, ತಹಸೀಲ್ದಾರ್ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು, ತಗೊಳ್ತಾ ಇಲ್ಲ. ಅದಕ್ಕೆ ಯಾಕೆ ತಗೊಳ್ತಿಲ್ಲ? ಮುಂದಿನ ದಿನಗಳಲ್ಲಿ ನಮ್ಮ ಮೀನುಗಾರರಿಗೆ ಆ ತಾಳ್ಮೆ ಇಲ್ಲ. ಇವಾಗ ನಮ್ಮದು ಗುಡಿಸಲನ್ನು ತೆಗೆದುಹಾಕಿದ್ದಾರೆ, ರೆಸಾರ್ಟ್ ಮಾಡಿದ್ರು, ಕ್ರಮ ತಗೊಳ್ತಾ ಇಲ್ಲ. ನೀವು ಮುಂದಿನ ದಿನಗಳಲ್ಲಿ ಅವರು ಏನು ಹೋರಾಟ ಮಾಡಿದ್ರು ಅದು ಪಂಚಾಯತ್ ಆಗ್ತದೆ, ತಾಲೂಕು ಆಡಳಿತ ಆಗ್ತದೆ ಅಂತ ಹೇಳ್ಕೊಂಡು. ಮುಕ್ತೇಶ್ವರ, ನಾನೇ ಸ್ವತಃ ಈ ರೆಸಾರ್ಟಿಗೆ ಕಂಪ್ಲೇಂಟ್ ಮಾಡಿದ್ದೇನೆ. 1.5 ವರ್ಷ ಆಯಿತು, ಬಟ್ ಇನ್ನೂ ತನಕ ಯಾವುದೇ ಒಂದು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಇದಕ್ಕೆ ಮೊದಲಾಗಿ ಗ್ರಾಮ ಪಂಚಾಯತ್ ಯಾವುದೇ ಪರ್ಮಿಷನ್ ಕೊಡಲಿಲ್ಲ. ಮತ್ತು ನಾವು ಇಲ್ಲಿಂದ ಕಾರವಾರ DC SP ತಹಶೀಲ್ದಾರ್ ಎಲ್ಲರೂ ಕೊಟ್ಟಿದ್ದೇವೆ. ಮತ್ತು 5-6 ಹಿಯರಿಂಗ್ ಮಾಡಿದ್ದಾರೆ UOದವರು. ಬಟ್ ಇನ್ನೂ ತನಕ ಈ ಹಿಯರಿಂಗ್ ಮಾಡೋದು ರಿಪೋರ್ಟು ಕೊಡಲಿಲ್ಲ, ರಿಸಲ್ಟು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅದನ್ನು ಕೊಡಲಿಲ್ಲ. ಮತ್ತು ಗ್ರಾಮ ಪಂಚಾಯತರು ಅದರ ಬಗ್ಗೆ ಏನು ಅಲ್ಲಿ ಸ್ಪಾಟ್ ವಿಸಿಟ್ ಆಗಲಿ ಯಾವುದೇ ಒಂದು ಇದು ಇನ್ನೂ ತನಕ ಮಾಡಲಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ತನಕ ಕಾಯ್ದಿದ್ದೇವೆ.
ಯಾಕೆಂದರೆ ಡೈಲಿ ರಾತ್ರಿ ತಡರಾತ್ರಿ ಎಲ್ಲ ದೊಡ್ಡ ದೊಡ್ಡ ಗಾಡಿ ಬಂದು ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದಕ್ಕಾಗಿ ಇವರು ಏನಾದರೂ ಗ್ರಾಮ ಪಂಚಾಯತ್ ಡಿಪಾರ್ಟ್ಮೆಂಟ್ ಅವರು ಏನು ಆ್ಯಕ್ಷನ್ ತೊಗೊಳ್ಳಿಲ್ಲ ಆದರೆ ನೆಕ್ಸ್ಟ್ 2017ರಲ್ಲಿ ನಮ್ಮ ಮೀನುಗಾರರ ಗುಡಿಸಲು ಯಾವ ರೀತಿ ತೆಗೆದಿದ್ರು, ತೆರವುಗೊಳಿಸಿದ್ರು, ಅದೇ ರೀತಿ ನಾವು ಇವರಿಗೆ ಗ್ರಾಮ ಪಂಚಾಯತಿ ತಹಶೀಲ್ದಾರ್ ಮತ್ತು ಇವರಿಗೂ ಲೆಟರ್ ಕೊಟ್ಟು ನಾವು ಪುನಃ ಕಟ್ತೇವೆ. ಅದ್ರ ನಂತರ ಗೌರ್ಮೆಂಟ್ ಅವರು ಏನು ಆ್ಯಕ್ಷನ್ ತೊಗೊಳ್ತಾರೆ ನಾವೇ ಫೈಟ್ ಮಾಡ್ತೇವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಲಬಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕರು, ಈ ಬಗ್ಗೆ ದೂರು ಬಂದಾಗ ನಾವು ಪರಿಶೀಲಿಸಿದ್ದೇವೆ. ದೂರುದಾರರು ಬಂದರು ಇಲಾಖೆ ಜಾಗ ಎಂದಿದ್ರು, ಆದರೆ ಅಲ್ಲಿ ಖಾಸಗಿ ಜಾಗವೂ ಇದೆ. ಇದು ಯಾರ ಜಾಗ ಎಂದು ತಿಳಿದುಕೊಳ್ಳಲು ತಹಶೀಲ್ದಾರ್ ಕಚೇರಿಗೆ ಪತ್ರ ಬರೆದಿದ್ದೇವೆ. ಆದರೆ ಈ ತನಕ ನಮಗೆ ಉತ್ತರ ಬಂದಿಲ್ಲ. ಇನ್ನು ಶಾಂತಿ ಈಶ್ವರ ಗಾವಡಿ ಹೆಸರಿನಲ್ಲಿ 2 ಎಕರೆ ಖಾಸಗಿ ಜಾಗವಿದ್ದು ಅವರು ತಹಶೀಲ್ದಾರ್ ಅವರಿಂದ ಪರವಾನಗಿ ಪಡೆದು ಫಾರ್ಮ್ ಹೌಸ್ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಗಾಗಿ ಇದರ ಜವಾಬ್ದಾರಿ ತಹಶೀಲ್ದಾರ್ ಕಚೇರಿಗೆ ಸಂಬಂಧಪಡುತ್ತದೆ. ಆದರೂ ನಾವು ಈ ಬಗ್ಗೆ ಪಂಚಾಯತ್ನಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಈಗಾಗಲೇ ಮನೋಹರ್ ವಿಟೋ ಬೇರಾಗಿ ಅವರು ಕಳೆದ 3 ವರ್ಷದಿಂದ ರೆಸಾರ್ಟ್ ಅಂತ ಅವರು ಅರ್ಜಿ ಕೊಡ್ತಾ ಇದ್ರು. ಆದರೆ ಇದನ್ನು ನಾವು ಅವರು ಹೇಳಿದ ಪ್ರಕಾರ ಪೋರ್ಟ್ ಜಾಗ ಅಂತ ನಮಗೆ ತಿಳಿಸಿದರು. ಆದರೆ ಅದು ಪೋರ್ಟ್ ಜಾಗನ ಅಥವಾ ಕಂದಾಯ ಭೂಮಿ ಜಾಗನ ಅಥವಾ ಸಂಬಂಧಪಟ್ಟ ಮಾಲೀಕರ ಜಾಗನ ಅಂತ ನಾವು ತಹಶೀಲ್ದಾರ್ ಬರೆದಿದ್ರು. ಅವರು ಯಾವುದೇ ರೀತಿ ನಮಗೆ ಇನ್ನೂ ರಿಪ್ಲೈ ಕೊಡಲಿಲ್ಲ. ಎರಡನೇದಾಗಿ ಅದರಲ್ಲಿ ಅವ್ರದ್ದು ಶಾಂತಿ ಈಶ್ವರ್ ಗಾವಡಿ ಅಂತ ಗುರುರಾಜ್ ಈಶ್ವರ್ ಗಾವಡಿ ತಾಯಿಯವ್ರ ಹೆಸರಲ್ಲಿ 2 ಎಕರೆ ಜಮೀನು ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಫಾರ್ಮ್ ಹೌಸ್ ಅಂತ ತಹಶೀಲ್ದಾರಿಂದ ಪರವಾನಗಿ ತಗೊಂಡಿದ್ದಾರೆ. ಅಲ್ಲಿ ಫಾರ್ಮ್ ಹೌಸ್ ಅಂತ ಪರವಾನಗಿ ತಗೊಂಡು ಕೃಷಿಯೇತರ ಚಟುವಟಿಕೆ ಮಾಡ್ತಿದ್ರೆ ಅದರ ಜವಾಬ್ದಾರಿ ಮಾನ್ಯ ತಹಶೀಲ್ದಾರರೇ ತಗೊಳ್ಬೇಕಾಗ್ತದೆ. ಯಾಕೆಂತಂದರೆ ಅದಕ್ಕೆ ನಾವು ಪರವಾನಗಿ ಕೊಟ್ಟವರಲ್ಲ. ಹಾಗಾಗಿ ಇದ್ರ ಬಗ್ಗೆ ರೆಸಾರ್ಟ್ ಮಾಡ್ತಾ ಇರೋದು ಕನ್ಫರ್ಮ್ ಆದರೆ ಸಂಬಂಧಪಟ್ಟ ಯುವ ಸಾಹೇಬರು ಮತ್ತು ಸಂಬಂಧಪಟ್ಟ ತಹಶೀಲ್ದಾರರು ಮತ್ತು ಗ್ರಾಮ ಪಂಚಾಯತ್ 3 ಜನರು ಸೇರಿ ಜಂಟಿ ಕಾರ್ಯಾಚರಣೆ ಮಾಡಬೇಕಾಗ್ತದೆ. ಈಗಾಗಲೇ ತಹಶೀಲ್ದಾರರು ನಮಗೊಂದು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಈಗಾಗಲೇ ಇವತ್ತು ಮೀಟಿಂಗ್ ಇದೆ. ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ ನಾವು. ಅದು ಏನು ಬಂದಿದೆ ಏನು ಅಂತ ನೋಡಿಬಿಟ್ಟು ಚರ್ಚೆ ಮಾಡಿ ನಾವು ತಿಳಿಸ್ತೀವಿ ಅವರಿಗೆ. ಮತ್ತು ಮಾನ್ಯ ತಹಶೀಲ್ದಾರರಿಗೂ ಲೆಟ್ರ್ ಮಾಡ್ತೀವಿ ನಾವು. ಅದೇ ಸಂಬಂಧಪಟ್ಟಂತೆ ಈಗ 2017 ಬಗ್ಗೆ ಹೇಳಿದ್ರು. 2017 ಬಗ್ಗೆ ನಾವು ತಿಳಿದುಕೊಂಡು ಏನಾಗಿದೆ ಏನು ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂಥ ದೊಡ್ಡ ಮೇಲ್ ಇಲಾಖೆಗೆ ತಿಳಿಸದೆ ಯಾವುದೇ ಕೆಲಸ ಮಾಡಿರುವುದಿಲ್ಲ. ಹಾಗೆ ಅದು ಪೋರ್ಟ್ ಜಾಗ ಮತ್ತು ಯಾವುದು ಮಾಲೀಕತ್ವದ ಜಾಗ ಆಗಿರುವುದಿಲ್ಲ. ಹಾಗಾಗಿ ಅದನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಮಾಡಿದ್ರಲ್ಲಿ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗೂ ತಿಳಿಸೇ ಮಾಡಿರ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ನಾನು ಮುಂದೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಾನು ತಿಳಿದುಬಿಟ್ಟು ಹೇಳ್ತೇನೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮೀನುಗಾರರಾದ ಸಂತೋಷ್ ಏರಾಗಿ, ಸಾಮು ಪಟಕೂರೆ, ಚಂದ್ರಕಾಂತ ಠಾಕರ್, ಶ್ರೀಕಾಂತ ತದಡಿಕರ್, ಶರತ್ ಏರಾಗಿ, ದಯಾನಂದ ಕುಬಾಲ್, ವಿಠಲ್ ಏರಾಗಿ, ವಿತೇಶ್ ಸೋಡನ್ಕರ್, ಸುಬ್ರಹ್ಮಣ್ಯ ಪಟಕೂರೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.